ಆತ್ಮೀಯ ರೈತ ಬಾಂಧವರೇ, ತುಮಕೂರು ನಗರದ ಖ್ಯಾತಸಂದ್ರ ಬಳಿ ಇರ್ತಕ್ಕಂಥ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಭೂಮಿ ಏನಿದೆ ಅಂದರೆ ಸಿದ್ಧಗಂಗಾ ಮಠದ ಆವರಣದ ಸುತ್ತಮುತ್ತಲಿನ ಜಾಗದಲ್ಲಿ ಭಾರೀ ದನಗಳ ಜಾತ್ರೆ ನಡೀತಾ ಇದೆ. ಅಂದರೆ ಭಾನುವಾರದಿಂದ ಶುರುವಾಗಿದೆ, ಫೆಬ್ರವರಿ 17ರಿಂದ. ಸೊ ಈ ಒಂದು ದನಗಳ ಜಾತ್ರೆಗೆ ನಾವು ಕೂಡ ಹೋಗಿದ್ವಿ. ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅಂತ ತಿಳಿದುಕೊಂಡು ಬರೋಣ ಅಂತಂದ್ಬಿಟ್ಟು ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ದನಗಳ ಜಾತ್ರೆಯ ವಿಶೇಷತೆ ಏನಪ್ಪ ಅಂತಂದರೆ ಬರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸಹ ಅನ್ನದಾಸೋಹವನ್ನು ಮಾಡ್ತಾರೆ. ಹಾಗೆ ನೀರಿನ ವ್ಯವಸ್ಥೆ ಕೂಡ ಇದೆ, ಪಶು ಚಿಕಿತ್ಸಾಲಯ ಕೂಡ ಇದೆ. ಸೊ ಹಾಗಾಗಿ ಎಲ್ಲ ರೀತಿಯ ಒಂದು ಸಕಲ ವ್ಯವಸ್ಥೆಗಳನ್ನು ಈ ಒಂದು ದನಗಳ ಜಾತ್ರೆಯಲ್ಲಿ ಮಾಡಿದ್ದಾರೆ. ಸದ್ಯಕ್ಕೆ ನಾನು ಈ ಒಂದು ದನಗಳ ಜಾತ್ರೆಯಲ್ಲಿ ಹಲವಾರು ರೈತರನ್ನ ಮಾತಾಡಿಸಿದ್ದೀನಿ. ಸದ್ಯಕ್ಕೆ ಆ ವಿಡಿಯೋ ನಿಮ್ಮ ಮುಂದೆ ಪ್ರಸಾರ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಏನು ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೀತಾ ಇರ್ತಕ್ಕಂಥ ದನಗಳ ಜಾತ್ರೆ ಏನಿದೆ. ಸೊ ಈ ಒಂದು ದನಗಳ ಜಾತ್ರೆಗೆ ತಗೊಳ್ಳಲಿಕ್ಕೆ ದೂರದ ಊರಿಂದ ರೈತರುಗಳು ಕೂಡ ಬಂದಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವರೆಲ್ಲ ದೂರದ ಊರುಗಳಿಂದ ಬಂದಿದ್ದಾರೆ. ಸದ್ಯಕ್ಕೆ ರೈತರು ತಮ್ಮ ರಾಸುಗಳನ್ನ ಈ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವರನ್ನು ನಾನೀಗ ಮಾತಾಡ್ತೀನಿ. ಗೌಡ್ರ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನಾಗರಾಜು ಅಂತ ಹೇಳಿ. ನಾಗರಾಜ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಅಲ್ಲಿ ನೆಲಮಂಗಲ ಹತ್ರ ಅರ್ತಿಪಾಳ್ಯ. ನೆಲಮಂಗಲ ಹತ್ರ ಅರ್ತಿಪಾಳ್ಯ. ಓಕೆ, ಏನು ಅನ್ನಿಸ್ತಾ ಇದೆ ಸರ್? ಈಗ ಜಾತ್ರೆ ಇವತ್ತು ಬಂದಿದ್ರೆ, ಇವತ್ತಿನ ಜಾತ್ರೆ ಶುರು ಆಗ್ತಾ ಇದೆ. ಹೌದು ಸರ್. ಏನು ಅನ್ನಿಸ್ತಾ ಇದೆ ನಿಮಗೆ? ನಾವು ಕಾಲದಿಂದ ಕಟ್ಕೊಂಬಂದಿದ್ದೇವೆ. ಖುಷಿ ಅನಿಸ್ತದೆ. ಖುಷಿ ಅನ್ನಿಸ್ತಾ ಇದೆಯಾ? ಸೊ ಈ ಒಂದು ಜಾತ್ರೆಗೆ ಏನು ಎಷ್ಟು ಜೊತೆ ಏರ್ಗಳನ್ನ ನೀವು ನಾವು ಒಂದೇ ಜೊತೆ ಕರುಗಳು. ಒಂದೇ ಜೊತೆ ಕರುಗಳು. ಏನು ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ? ಸರ್ ಇದು ಒಂದು 7 ತಿಂಗಳು, ಒಂದು 8 ತಿಂಗಳು. ಕೂಟ ಹಾಕಿದ್ರಾ? ಹಾಂ, ಕೂಟ ಮಾಡಿದ್ರಾ? ಏನೇನು ಮೇವು ಹಾಕ್ತಿದ್ರಾ? ಹಾಲೆಲ್ಲ ಹಾಕ್ತಿದ್ರಾ? ಒಂದೊಂದು ಲೀಟ್ರು ಬೆಳಗ್ಗೆ ಸಾಯಂಕಾಲ ಹಾಲು ಹಾಕ್ತೀವಿ. ಹಾಂ, ಸ್ವಲ್ಪ ತಿಂಡಿ ಕೊಡ್ತೀವಿ. ಹಾಂ. ಏನು ರೇಟ್ ಹೇಳ್ತಿದ್ರಾ? ಏನು ರೇಟ್ ಹೇಳ್ತಿದ್ರಾ? ನಾವು ತಂದವು. ನಾವು ಈಗ 2 ಹೊತ್ತು ಹೇಳ್ತಾ ಇದ್ದೀವಿ. 2 ಹೊತ್ತು ಹೇಳ್ತಿದ್ರಾ? ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಸರ್? ಫೈನಲ್ ಏನೋ ಒಂದು ಹೆಚ್ಚು ಕಡಿಮೆ. ಫೋನ್ ನಂಬರ್ ಹೇಳ್ತೀರಾ ತಮ್ಮದು? ಫೋನ್ ನಂಬರ್ 9845507550. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವಗಂಗಯ್ಯ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಅಂಗಡಿ ತಾಲೂಕು ಕುದೂರು ಹೋಬಳಿ ಸಿಗೇಪುರ ಗೊಲ್ರಟ್ಟಿ. ಸರ್, ಎಷ್ಟು ವರ್ಷದಿಂದ ಈ ಒಂದು ಸಿದ್ಧಗಂಗಾ ಜಾತ್ರೆಗೆ ಬರ್ತಾ ಇದ್ದೀರಾ? ತಾತನ ಕಾಲದಿಂದ ಬರ್ತಾ ಇದ್ದೀರಾ? ಈಗ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ನೀವು ಕರ್ಕೊಂಡು ಬಂದಿದ್ದೀರಾ? ಒಂದೇ ಒಂದು ಜೊತೆ. ಹಾಲಲ್ಲೂ ಏನು ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ? 2.5 ಲಕ್ಷ. ಸ್ವಲ್ಪ ಮೊಬೈಲ್ ಇದು ಮಾಡ್ಕೊಬಿಡಿ. ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀರಾ ನೋಡಿ. ಎಲ್ಲಿ ಪರವಾಗಿಲ್ಲ. ಏನು ಅನಿಸ್ತದೆ ಸರ್ ಜಾತ್ರೆ ಎಲ್ಲ? ಜಾತ್ರೆಯಿಂದ ಇವತ್ತು ಸೇರ್ತಾ ಇದೆ. ಇನ್ನು ನಾಳೆಯಿಂದ ಚೆನ್ನಾಗುತ್ತೆ ಅಂತ ನಾವು ನಾಳೆಯಿಂದ ಚೆನ್ನಾಗುತ್ತೆ. ನಾಳೆಯಿಂದ ಓಕೆ. ಈ ಒಂದು ಜಾತ್ರೆನಲ್ಲಿ ಏನೇನು ಫೆಸಿಲಿಟೀಸ್ ನಿಮಗೆ ಇದು ಮಾಡಿದ್ದಾರೆ? ಇನ್ನು ಇವತ್ತಿಂದ ಆಚೆಗೆ ನೀರು ಊಟ ಎಲ್ಲ ಮಠದಿಂದ ಸ್ವಲ್ಪ ಐತೆ. ಮಠದಿಂದ ಎಲ್ಲ ಮಾಡ್ತಾರೆ. ಓಕೆ. ಏನಾದರೂ ಪ್ರೈಸಸ್ ಎಲ್ಲ ಇದೆಯಾ? ಇರ್ಬೇಕು. ಇನ್ನು ಅವೆಲ್ಲ ಕಮಿಟಿ ಮಾಡಬೇಕು. ಕಮಿಟಿ ಅವ್ರೆ. ನಿಮ್ಗೆ ಐಡಿಯಾ ಇಲ್ಲ? ನಮ್ಗಿಂದ ಕರೀತಾರೆ. ನಾವು ಅವ್ರ ನಂಬರ್ ಆಗಿರೋಲ್ಲ, ಅವ್ರು ಕರೀತಾರೆ ಕಮಿಟಿ. ಅಂದರೆ ಒಟ್ಟಿನಲ್ಲಿ ರಾಸುಗಳಿಗೆಲ್ಲ ಉತ್ತಮ ಕೊಡ್ತಾರೆ. ಈಗ ಏನು ರೇಟ್ ಹೇಳ್ತಿದ್ರೆ ಸರ್ ಇದಕ್ಕೆ? 2.5. ಏನೇನು ಮೇವಾಗ್ತಿದ್ದೀರಾ? ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು, ಹಾಲು, ಮೊಟ್ಟೆ, ಬೆಣ್ಣೆ. ಈಗ ಏನು ಈಗ ಫೈನಲ್ ಎಷ್ಟಕ್ಕೆ ಬಿಡ್ಬೋದು ನೀವು? ನಾನು 2 ಕಾಲು. ಈಗ ನಿಮ್ಮ ಮನೆಯಲ್ಲೇ ಸಾಕಿರೋದೇವಲ್ಲ? ನಾನು ತಂದು 2 ಲಕ್ಷ ಆಯಿತು. ಎಷ್ಟು ತಿಂಗಳಿಂದ ತೊಗೊಂಡು ಬಂದ್ರಿ ನೀವು? 1 ತಿಂಗಳಾಯ್ತಾ? ಜಾತ್ರೆಗೆ ಅಂತಲೇ ತಂದಿತ್ತಾ? ಮನೆಗೆ ವರ್ಷ ಒಂದು ಜೊತೆ ಇರ್ಬೇಕು. ನಮಗೆ ಎನಿ ಟೈಮ್ ಇರಬೇಕು. ಜಾತ್ರೆಗೆ ಅಂತಾರಲ್ಲ, ಎನಿ ಟೈಮ್ ಇರ್ಬೇಕು. ಇದು ಬಿಟ್ರೆ ಯಾವ ಜಾತ್ರೆಗೆ ಹೋಗ್ತೀರಾ ನೀವು? ಇದು ಮಾಗಡಿ, ಸುಗ್ನಳ್ಳಿ ಕಮ್ಮಿ ಆಗ್ಬಿಡ್ತು. ಈಗ ಎಲ್ಲ ಜಾತ್ರೆಗೆ ಹೋಗವು. ಈಗ ಎಲ್ಲ ದೊಡ್ಡ ಹೋಗಲ್ಲ. ಸಿದ್ಧಗಂಗೆ ಮಾಡಿ. ಹೌದಾ? ಓಕೆ. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9964579226. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ. ಗೌಡ್ರ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮುನಿಯಪ್ಪ ಅಂತ. ಮುನಿಯಪ್ಪ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಸೀಗೆಹಳ್ಳಿ ಸರ್. ಸೀಗೆಹಳ್ಳಿ ಯಾವ ತಾಲೂಕು ಬರುತ್ತೆ? ಬೆಂಗಳೂರು ಉತ್ತರ ತಾಲೂಕು, ಯಶವಂತಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಓಕೆ. ಏನು ಅನಿಸ್ತದೆ ಸಿದ್ಧಗಂಗಾ ಜಾತ್ರೆ? ಚೆನ್ನಾಗಿ ನಡೀತಾ ಸರ್. ಚೆನ್ನಾಗಿ ನಡೀತದೆ. ಈಗ ನೀವು ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ಇದ್ದೀರಾ? ನಿಮ್ಮ ತಾತನ ಕಾಲದಿಂದ ಬರ್ತಾ ಇದ್ದೀರಾ? ಈಗ ಜಾತ್ರೆಗೂ ನಿಮ್ಮ ತಾತನ ಕಾಲದಿಂದ ಬರ್ತಾ ಇದ್ದೀರಲ್ವಾ? ಏನು ಅನಿಸುತ್ತೆ? ಏನು ಡಿಫ್ರೆನ್ಸ್ ಇದೆ? ಅದೇ ಏನು ಡಿಫ್ರೆನ್ಸ್ ನೀವು ನೋಡ್ತಾ ಇದ್ದೀರಾ? ಏನು ನಾವೀಗ ಡಿಫ್ರೆನ್ಸ್ ಮಾಡ್ಕೊಂಡಿರೋದು. ಈಗ 2 ಲಕ್ಷಕ್ಕೆ ಹೋಗವೆ, 5 ಲಕ್ಷಕ್ಕೆ ಹೋಗವೆ, 10 ಲಕ್ಷಕ್ಕೆ ಹೋಗವೆ. ಸೊ ನಾವೇ ಡಿಫ್ರೆನ್ಸ್ ಮಾಡ್ಕೊಂಡಿರೋದು. ಈಗ ಏನು ಅಲ್ಲಾಗಿದೆ ಸರ್ ಇದಕ್ಕೆ? ಏನು ಸರ್? ಹಾಲಲ್ಲಿ ತಾನೇ ಇದು? ಹಾಲಲ್ಲ ಸರ್. ಅದೇ ಎಷ್ಟು ತಿಂಗಳಾಗಿದೆ?
ಇನ್ನೂ ವರ್ಷ ಆಗಲ್ಲ ಸರ್. ಇನ್ನೂ ವರ್ಷ, ಈಗ ಒಂದು ವರ್ಷ ಆಗಿದೆಯಾ? ಏನೇನು ಮೇವು ಹಾಕ್ತಿದ್ರಾ? ನಾವು ಜೋಳ, ರವೆ, ಹಾಂ ಹಾಲು ಹಾಂ ಇದನ್ನೆಲ್ಲ ಹಾಕ್ತಾರೆ. ಎಷ್ಟು ಲೀಟ್ರ್ ಹಾಲು ಹಾಕ್ತಿದ್ದೀರಾ? 2 ಹಾಕ್ತೀವಿ ಸರ್. 2 ಲೀಟ್ರ್ ಹಾಕ್ತಿದ್ದೀರಾ? 2 ಲೀಟ್ರ್ ಹಾಕ್ತಿದ್ದೀರಾ. ಅದು ಬಿಟ್ಟರೆ ಮೇವು ಮೇವು ಮಾಮೂಲಿ ರಾಗಿ ಹುಲ್ಲು, ನೆಲ್ಲುಲ್ಲು, ಭತ್ತದ ಹುಲ್ಲು. ಗಾಡಿ ಎಲ್ಲ ಕಟ್ತಾ ಇದ್ದೀರಾ ನಿಧಾನಕ್ಕೆ? ಇಲ್ಲ ಸರ್. ಅಲ್ಲ, ಪ್ರಾಕ್ಟೀಸ್ ಮಾಡ್ತೀವಿ. ಮಾಡಿಸ್ತಿದ್ದೀರಾ? ಓಕೆ. ಏನು ರೇಟ್ ಹೇಳ್ತಿದ್ದೀರಾ? ನಾವು 2 ಚಿಲ್ಲರೆ ಹೇಳ್ತೀವಿ. 2 ಚಿಲ್ಲರೆ. 2 ಚಿಲ್ಲರೆ ಅಂದರೆ ಎಷ್ಟು ಕರೆಕ್ಟಾಗಿ ಹೇಳ್ಬೇಕಲ್ವಾ? ನೋಡು, 2 ಕಾಲು. ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ತೀರಾ? 1.5 ಬಿಡ್ತೀವಿ ಸರ್. 2 ಕಾಲು ಹೇಳಿ 1.5 ಬಿಡ್ತೀರಾ? ಓಕೆ. ಅದು ಪಕ್ಕದ್ದು ನಿಮ್ಮದೇನಾ? ನಮ್ಮೂರದು ಸರ್. ನಿಮ್ಮವ್ರವೇ. ರೇಟ್ ಏನಾದರೂ ಗೊತ್ತಾ ಇದ್ರದ್ದು? ರೇಟ್ ಏನಾದರೂ ಗೊತ್ತಾ? ರೇಟು ಅವು 1.5 ಆಗವ ಸರ್. ಈಗ 1.5 ಇದೆಯಾ? ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ? ಅವಕ್ಕೂ 1.5 ವರ್ಷ ಆಗಲ್ಲ ಸರ್. 1.5 ವರ್ಷ ಆಗಿದೆ. ನಿಧಾನಕ್ಕೆಲ್ಲ ಇದು ಮಾಡ್ತಿದ್ದೀರಾ? ನಿಧಾನಕ್ಕೆಲ್ಲ ಅಂದರೆ ಗಾಡಿದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಸರ್. ಮಾಡ್ತಾ ಇದ್ದೀರಾ? ಈಗ ಇದು ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ನೀವು? ನಾವು 1.5 ಬಿಡ್ತೀವಿ ಸರ್. ಈಗ 2.60 ಹೇಳ್ತೀವಿ, 1.5 ಬಿಡ್ತೀವಿ. ಹೌದಾ? ಓಕೆ. ಅದು ಹಿಂದ್ಗಡೆ ಇರೋದು ಯಾರ್ದು? ಅವು ನಮ್ಮವೇ ಸರ್. ಅವು ನಿಮ್ಮವೇನಾ? ನಮ್ಮದು. ಏನು ಇದಾಗಿದೆ ಅದಕ್ಕೆ? 1.25 ಹೇಳ್ತೀವಿ. 1.25 ಹೇಳ್ತಾ ಇದ್ದೀರಾ? ಅದೆಷ್ಟು ತಿಂಗಳು? ಅವು ಒಂದು 9 ತಿಂಗಳು 10 ತಿಂಗಳೇ. 9 ತಿಂಗಳು 10 ತಿಂಗಳ ಅಷ್ಟೇ. ಓಕೆ. ಎಲ್ಲದಕ್ಕೂ ನಿಧಾನವಾಗಿ ಗಾಡಿ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ ಹಂಗಾದ್ರೆ? ಮಾಡಿದ್ದೀವಿ ಸರ್. ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ? ಏನು ತಪ್ಪಿಲ್ಲ ಸರ್. ಏನು ತಪ್ಪಿಲ್ಲ. ಏನು ತಪ್ಪಿಲ್ಲ. ಈಗ ಅದಕ್ಕೆ ಎಷ್ಟು ರೇಟ್ ಹೇಳ್ತಿದ್ದೀರಾ? ಅವು 1.25 ಹೇಳ್ತೀವಿ. 1.25 ಹೇಳ್ತಿದ್ದೀರಾ? ಫೈನಲ್ 1.20? ಒಂದು ಬಂದ್ರೆ ಬಿಡ್ತೀವಿ. ಹೌದಾ? ತಮ್ಮ ನಂಬರ್ ಹೇಳ್ತೀರಾ? ಫೋನ್ ನಂಬರು? ಫೋನ್ ನಂಬರು 9663134399. ಓಕೆ, ಥ್ಯಾಂಕ್ ಯು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ದೊಡ್ಡ ದೊಡ್ಡ ಒಂದು ರಾಸುಗಳು ಬಂದಿದೆ ಈ ಒಂದು ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೀತಾ ಇರ್ತಕ್ಕಂಥ ಜಾತ್ರೆಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೈತರು ಇದೀಗ ತಾನೇ ಬಂದು ತಮ್ಮ ರಾಸುಗಳನ್ನ ಕರ್ಕೊಂಡು ಬಂದು ಏನೋ ಒಂದು ಗೊಂತೆ ಇದೆ ಏನಿದೆ, ಸೊ ಒಂದು ಗೊಂತೆನಲ್ಲಿ ಈ ಒಂದು ರಾಸುಗಳಿಗೆ ಸದ್ಯಕ್ಕೆ ಸಕಲ ಒಂದು ಸೌಕರ್ಯಗಳನ್ನು ಕೊಡ್ತಾ ಇದ್ದಾರೆ. ಸರ್ ನಮಸ್ಕಾರ. ತಮ್ಮ ಹೆಸರು? ಚೌಡೇಗೌಡ ಸರ್. ಚೌಡೇಗೌಡರು. ಎಲ್ಲಿಂದ ಬರ್ತಾ ಇದ್ದೀರಾ? ಮಂಡ್ಯ ತಾಲೂಕು ಒಣಗನಹಳ್ಳಿ ಸರ್. ಒಣಗನಹಳ್ಳಿ ಮಠ? ಒಣಗನಹಳ್ಳಿ ಸರ್. ಒಣಗನಹಳ್ಳಿ. ಮಂಡ್ಯ ಪಕ್ಕ. ಅದೇ ಆಲ್ಬುಜ್ನಹಳ್ಳಿ ಎಲ್ಲ ಬರುತ್ತಲ್ಲ, ಅಲ್ಲ ಆಲ್ದಳ್ಳಿ, ಕೆರಗೋಡು, ಕೀಲಾರ ಆ ಕಡೆ. ಓಕೆ ಸರ್, ಏನು ಅನಿಸ್ತದೆ ಈ ಒಂದು ಜಾತ್ರೆ? ತುಂಬ ಚೆನ್ನಾಗಿದೆ ಸರ್ ಜಾತ್ರೆ. ತುಂಬ ಚೆನ್ನಾಗಿದೆಯಾ? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 2 ವರ್ಷದಿಂದ ಸರ್. 2 ವರ್ಷದಿಂದ ಬರ್ತಾ ಇದ್ದೀರಾ. ಏನು ಪ್ರೈಸಸ್ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ? ಹೌದು ಸರ್. ಅದು ಬಿಟ್ಟರೆ ಮೂಲಭೂತ ಸೌಕರ್ಯ, ನೀರು, ನೆರಳು ಊಟ ಸೌಕರ್ಯ ಎಲ್ಲ ಚೆನ್ನಾಗಿದೆ. ಎಲ್ಲ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಜಾತ್ರೆಗೆ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀರಾ? ನಾವು ಸರ್ ಈಗ 2 ಜೊತೆ ಸರ್. 2 ಜೊತೆ. ಈಗ ಕೈ ಪಕ್ಕ ನಿಮ್ಮ ಹಿಂದೆ ಇದೆಯಲ್ಲ, ಏನೆಲ್ಲಾಗಿದೆ ಸರ್ ಇದಕ್ಕೆ? ನೀವು ಸರ್ 4 ಕಲ್ಲು ಸರ್. 4 ಕಲ್ಲು. ಏನು ರೇಟ್ ಹೇಳ್ತಿದ್ರೆ ಸರ್ ಇದಕ್ಕೆ? 2.30 ಹೇಳ್ತೇವೆ ಸರ್. 2.30. ಉಳುಮೆ ದನಗಳು? ಉಳುಮೆ ಸರ್ ಇದು. ಉಳುಮೆ, ಶೋಕಿ ಚೌಕಿ ಎಲ್ಲ ಮಾಡ್ತಾರೆ. ಸೊ ಇದು ಬಿಟ್ಟರೆ ಅಲ್ಲಿ ಹಿಂದ್ಗಡೆ ಇರೋದೆಲ್ಲ ನಿಮ್ದೇನಾ? ಹೌದು ಸರ್. ಓಕೆ. ಇದಕ್ಕೆ ಏನು ರೇಟ್ ಹೇಳ್ತಿದ್ರೆ ಸರ್ ಇದಕ್ಕೆ? 2,30,000 ಹೇಳ್ತೇವೆ. 2,30,000. ನಾನು ಫೈನಲ್ ಕೇಳ್ತಾ ಇರೋದು. ಫೈನಲ್ ಎಷ್ಟಕ್ಕೆ ಬಿಡ್ಬೋದು ನೀವು? ಫೈನಲ್ ಸರ್ 2.30 ಮೇಲೆ ಬರೋ ಬಿಡ್ತೀವಿ ಸರ್. 2.30 ಮೇಲೆ. ಈಗ 2.30 ಹೇಳಿ 2.30 ಮೇಲೆ ಅದು ಹೆಂಗೆ ಬಿಡ್ತೀರಾ? ಹೌದು ಸರ್, ನಮ್ಗೆ ಲಾಭ ಈಗ ಸರ್ ಬಿಡೋದು ಸರ್. ಹಂಗಲ್ಲ ಸರ್, ಈಗ ಏನು ಗೊತ್ತಾ, ಯಾವುದೋ ಒಂದು ವ್ಯಾಪಾರ ಅಂದರೆ ಚೌಕಾಸಿ ಮಾಡ್ತಾರೆ ಎಲ್ಲ ಕಡೆನೂ ಅಷ್ಟೇ. ಈಗ ನಾವು ಒಂದು ರೇಟ್ ಹೇಳ್ತೀವಿ, ಆ ರೇಟ್ಗಿಂತ ಕಡಿಮೆ ಕೇಳ್ತಾರೆ ಹೊರತು ಜಾಸ್ತಿ ಯಾರನ್ನೂ ಕೊಡೋದಿಲ್ಲ. ಅಂದರೆ ಈಗ ನೀವು ತೊಗೊಂಡಿರೋ ರೇಟ್ ಇದ್ದರೆ ಅದಕ್ಕೆ ಲಾಭ ಇಟ್ಕೊಂಡು ನೀವು ಹೇಳ್ಬೇಕು ಅಲ್ವಾ? ಸೊ ಹಂಗಾಗಿ ನೀವು ಫೈನಲಾಗಿ ಕೊಡುವಂಥ ರೇಟ್ ಹೇಳಿ. ನಾವು 2.20 2.20 ಕೊಡ್ತೀರಾ? ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಕರೆಕ್ಟ್ ಆಗಿದೆಯಾ? ಓಕೆ, ಫೈನ್. ಸೊ ಅದ್ರ ಇದು ಏನೇನು ಗದ್ದೆ ಕೆಲಸ, ಉಳುಮೆ ಕೆಲಸ, ಕಬ್ಬು ಗಿಬ್ಬು ಎಲ್ಲ ಹೊಡಿತಾ ಇದ್ದೀರಾ? ಪರವಾಗಿಲ್ಲ ಎಲ್ಲ. ಇದು ಬಿಟ್ಟರೆ ಬೇರೆ ಯಾವುದಿದೆ? ಬನ್ನಿ ತೋರಿಸಿ ಸರ್. ಇದೆಲ್ಲ ನಿಮ್ದೇನ ಗೊತ್ತಿಲ್ಲ, ಬೇರೆ ನಿಮ್ಮ ಸ್ನೇಹಿತರೆಲ್ಲ ಇದೆ? ಹೌದಾ? ನಿಮ್ದು ಯಾವುದಿದೆ? ಇದೀನಾ? ಇದು ನಿಮ್ದೇನಾ? ಅಲ್ಲಾಗಿಲ್ಲ, ಹಾಲಲ್ಲ. ಓಕೆ. ಇದಕ್ಕೆ ಉಳುಮೆದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ? ಗಾಡಿ ಎಲ್ಲ ಮಾಡಿಸ್ತಿದ್ದೀರಾ? ಏನು ರೇಟ್ ಹೇಳ್ತಿದ್ದೀರಾ? 1.70. ಫೈನಲ್ಲು 1.65 ಬಂದರೆ ಬಿಡ್ತೀರಾ? ಇದು ನಿಮ್ಮ ಸ್ನೇಹಿತರದ ಏನಾದರೂ ಗೊತ್ತಿದೆಯಾ ರೇಟು? ಗೊತ್ತಾ? ರೇಟ್ ಗೊತ್ತಿದೆಯಾ? ಬನ್ನಿ. ಎಲ್ಲಿ? KR ಪುರಂ, ಬೆಂಗಳೂರು. ಏನಲ್ಲಾಗಿದೆ ಸರ್ ಇದು? ಕಡೆ. ಏನು ರೇಟ್ ಹೇಳ್ತಾ ಇದ್ದೀರಾ? 2.20 ಹೇಳ್ತಿದ್ರಾ? ಇದು ಉಳುಮೆ ಗಿಳುಮೆ ಎಲ್ಲ ಮಾಡಿ ಗಾಡಿ ಕೆಲಸ ಎಲ್ಲ ಇದು ಅದ್ರದ? ಓಕೆ, ಫೈನ್. ಅದು ಅದೆಲ್ಲ ಸರ್. ಬನ್ನಿ ತೋರಿಸಿ ಬನ್ನಿ. ಇದೆಲ್ಲ ಆಗಿಲ್ಲ. ಓಕೆ. ಇದಕ್ಕೇನು ರೇಟ್ ಹೇಳ್ತಿದ್ರಾ? 1.80. ಇದು ಉಳುಮೆ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಎಲ್ಲ ಕೆಲಸ ಮಾಡಿಸ್ತಿದ್ದೀರಾ? ಇದು ಫೈನಲ್ ರೇಟ್ ಏನಾದ್ರು ಗೊತ್ತಿದೆಯಾ? 1.70 ಬಂದರೆ ಬಿಡ್ತೀರಾ? ಓಕೆ ಸರ್. ಅದು ಬಿಟ್ಟರೆ ಈಗ ಬೇರೆ ಸದ್ಯಕ್ಕೆ ಇನ್ನೂ ಬರೋದಿದೆ. ನಿಮ್ಮದು ಮತ್ತು ನಿಮ್ಮ ಸ್ನೇಹಿತರದಾಗ ಅಂತ ಆಯಿತು. ಬನ್ನಿ.
ಸರ್ ಈಗ ಈ ಒಂದು ಜಾತ್ರೆಗೆ ಬಂದಿದ್ದೀರಾ, ಹೌದು ಸರ್. ನಿಮಗೆಲ್ಲ ಮೂಲಭೂತ ಸೌಕರ್ಯ ಎಲ್ಲ ಒದಗಿಸ್ತಾ ಇದ್ದಾರೆ, ನೀರು ನೆರಳು ಎಲ್ಲ? ನೀರು ಊಟದ ವ್ಯವಸ್ಥೆನೂ ಐತೆ ಹಾಂ, ಮಠದಲ್ಲಿ. ಹಾಂ, ಎಲ್ಲ ವ್ಯವಸ್ಥೆ ಚೆನ್ನಾಗೈತೆ ಸರ್. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಸೊ ನೀವು ಸದ್ಯಕ್ಕೆ 2 ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತೀರಾ. ಇದು ಬಿಟ್ಟರೆ ನೀವೆಲ್ಲ ಹೋಗ್ತೀರಾ ಬೇರೆ ಜಾತ್ರೆ? ನಾವು ಹೋಗ್ತೀವಿ ಸರ್, ಬೇಬಿ, ಹಾಂ, ಸಿಹಳ್ಳಿ. ಹಾಂ. ಸೊ ಅಲ್ಲೆಲ್ಲ ಹೋಗ್ತಾ ಇರ್ತಾರೆ? ಹಾಂ, ಅಲ್ಲೆಲ್ಲ ಹೋಗ್ತಾ ಇರ್ತಾರೆ. ಸೊ ಈ ಒಂದು ಜಾತ್ರೆಯಲ್ಲಿ ಈಗ ನಿಮಗೆ ಇಷ್ಟ ಆಗಿದೆ ಫೆಸಿಲಿಟೀಸ್? ಸರ್. ಓಕೆ ಸರ್, ತಮ್ಮ ನಂಬರ್ ಹೇಳ್ತೀರಾ, ಫೋನ್ ನಂಬರ್? 9980369187. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್. ನಮಸ್ಕಾರ ಸ್ನೇಹಿತರೆ, ನೀವೀಗ ನೋಡ್ತಾ ಇರ್ಬೋದು ಏನು ತುಮಕೂರು ನಗರದ ಕ್ಯಾತ್ಸಂದ್ರದಲ್ಲಿರ್ತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಭೂಮಿ ಏನಿದೆ. ಸೊ ಸಿದ್ಧಗಂಗಾ ಮಠದ ಆವರಣದ ಸುತ್ತಮುತ್ತ ಭಾರಿ ದನಗಳ ಜಾತ್ರೆ ನಡೀತಾ ಇದೆ ಇವತ್ತಿನಿಂದ, ಅಂದರೆ ಫೆಬ್ರವರಿ 19ರಿಂದ ನಡೀತಾ ಇದೆ. ಸೊ ಈ ಒಂದು ದನಗಳ ಜಾತ್ರೆಗೆ ನೀವು ನೋಡ್ತಾ ಇರ್ಬೋದು ಹಲವಾರು ಜನ ಏನೊಂದು ಚಪ್ರವನ್ನು ಹಾಕ್ಕೊಂಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಸೊ ಈ ಒಂದು ಜಾತ್ರೆ ಬಗ್ಗೆ ಮತ್ತಷ್ಟು ವಿವರಗಳನ್ನ ಹಾಗೆ ರೈತರ ಬಗ್ಗೆ ಮಾಹಿತಿಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಮಠದ ಆವರಣದ ಅಂದರೆ ಮಠದಲ್ಲಿ ಓದ್ತಾ ಇರ್ತಕ್ಕಂಥ ಹುಡುಗ ಕೂಡ ನನ್ನ ಜೊತೆ ಬಂದಿದ್ದಾನೆ. ಸೊ ನೋಡಿ, ಸೊ ಈ ಒಂದು ಮಠದ ಆವರಣ ಏನಿದೆ ದಾಸೋಹ ಕೇಂದ್ರ, ಶಿಕ್ಷಣ ಕೇಂದ್ರ ಅಂತ ಹೇಳ್ತಾರೆ. ಅಂದರೆ ಎಷ್ಟೋ ಜನ ಮಕ್ಕಳಿಗೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹಾಗೆ ರೈತರಿಗೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಹಾಗೆ ಸವಲತ್ತುಗಳನ್ನು ಸಹಕಾರಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಈ ಸದ್ಯಕ್ಕೆ ಏನೇನು ಬೇರೆ ಇನ್ಫಾರ್ಮೇಷನ್ ಏನಿದೆ ಸೊ ಎಲ್ಲ ಒಂದು ಇನ್ಫಾರ್ಮೇಷನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ದನಗಳ ಜಾತ್ರೆಗೆ ಒಬ್ಬರು ರೈತ ಮಹಿಳೆ ಬಂದಿದ್ದಾರೆ. ಸೊ ಅವ್ರನ್ನ ನಾನು ಮಾತಾಡ್ತೀನಿ, ಅವರ ಒಂದು ಸುಂದರವಾದಂಥ ಎತ್ತುಗಳ ಬಗ್ಗೆ ಪರಿಚಯ ಕೂಡ ನಾನು ಮಾಡಿಕೊಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ. ಮಂಜುಳಾ ಅವರ ಎಲ್ಲಿಂದ ಬರ್ತಾ ಇದ್ದೀರಮ್ಮ? ಬಿದ್ಲಪುರದಿಂದ ಸರ್. ಬಿರ್ಲಪುರ ಎಲ್ಲಿ ಬರುತ್ತೆ, ಯಾವ ತಾಲೂಕಮ್ಮ? ದೇವನಹಳ್ಳಿ ತಾಲೂಕು. ದೇವನಹಳ್ಳಿ ತಾಲೂಕು. ಎಷ್ಟು ವರ್ಷದಿಂದ ಈ ಒಂದು ದನಗಳ ಜಾತ್ರೆಗೆ ಬರ್ತಾ ಇದ್ದೀರಮ್ಮ? ಇಲ್ಲ, ಇದೇ ವರ್ಷ ಸರ್. ಇದೇ ಫಸ್ಟ್ ವರ್ಷ ಬಂದಿರೋದ ನೀವು? ಅದು ಸರ್. ಅಂದರೆ ಈಗ ದೇವನಹಳ್ಳಿ ಅಂದರೆ ನೀವು ಘಾಟಿಗೆಲ್ಲ ಹೋಗ್ತಾ ಇರ್ತೀರಾ? ಘಾಟಕ್ಕೆ ಎಲ್ಲ ಹೋಗ್ತೀವಿ. ಎಲ್ಲ ಹೋಗ್ತಾ ಇರ್ತೀರಾ ನೀವು ಮತ್ತು ನಿಮ್ಮ ಮನೆಯವರು? ಹಾಂ. ಏನೊಂದು ಅಲ್ಲಾಗಿದೆ ಅಮ್ಮ ಈ ಒಂದು ಎತ್ತುಗಳಿಗೆ? ಒಂದು 2 1 4 ಸರ್. 2 ಮತ್ತು 4. ಹೌದು ಸರ್. ಏನು ರೇಟ್ ಹೇಳ್ತಾ ಇದ್ದೀರಾ? 260 ಸರ್. 260. ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು? ಫೈನಲ್ ಅಂದರೆ ಒಂದು 2 ಬರೆ ಸರ್. 2ವರೆಗೆ ಬಂದರೆ ಬಿಡ್ತೀರಾ? ಹಾಂ. ಉಳುಮೆ ಎಲ್ಲ ಮಾಡಿಸ್ತಿದ್ದೀರಾ? ಹಾಂ, ಮಾಡ್ತಾರೆ ಸರ್. ಮಾಡಿಸ್ತಿದ್ದೀರಾ? ಹೌದು ಸರ್. ಓಕೆ. ಚೆನ್ನಾಗಿವೆ ಎತ್ತುಗಳು ಎಲ್ಲ? ಚೆನ್ನಾಗತ್ತೆ ಸರ್. ಹಾಂ. ಏನು ಮಾಡಲ್ಲ ಸರ್. ಏನು ಮಾಡಲ್ಲ, ಹಾಂ. ಸ್ವಲ್ಪ ಎದುರುತ್ತವೆ. ಏನು ಎದುರಲ್ಲ. ಈ ಜನ ಬಂದರೆ ಸ್ವಲ್ಪ ನಾವೇ ಬಿಡೋದು ಕಟ್ಟೋದೆಲ್ಲ ನೀವೇ ಮಾಡ್ತೀರಾ? ಸುಳಿಸೋದೆಲ್ಲ ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ. ಕರೆಕ್ಟಾಗಿದೆ. ಹಾಂ. ಓಕೆ ಅಮ್ಮ, ಏನೇನು ಮೇವು ಹಾಕ್ತೀರಾ ಮನೆಯಲ್ಲಿ? ಏನಿಲ್ಲ ಸರ್, ಬೂಸ, ಹಾಂ, ಮೇವು, ಒಣಮೇವು, ಹಾಂ. ಜೋಳಕಡ್ಡಿ ಇಷ್ಟೇ. ಇಷ್ಟೇ. ಇನ್ನೇನು ಹಾಕಲ್ಲ ಸರ್. ನೀವೇನೋ ಉಳುಮೆ ಎಲ್ಲ ಮಾಡಿಸ್ತೀರಾ ನಿಮ್ಮ ಕಡೆ? ಇಲ್ಲ, ಉಳುಮೆ ಏನಿಲ್ಲ. ಹಾಂ. ಹೊಲಗಳು ಬಿದ್ದಾಗ ಗುಂಟಿಗಳು ಹಾಕ್ತೀರಿ ಅಷ್ಟೇ. ಹಾಂ. ಮಾಮೂಲಿ ಟ್ಯಾಕ್ಟರ್ಗಳೈತೆ, ಅದ್ರಾಗ ಉಳುಮೆ ಮಾಡ್ತಾರೆ. ಹೌದಾ? ಸರಿ ಅಮ್ಮ, ಒಳ್ಳೇದಾಗಲಿ. ತಮ್ಮ ನಂಬರ್ ಹೇಳ್ತೀರಾ? ನಂಬರು ನಮ್ಮ ಯಜಮಾನ್ರ ಹತ್ರ ಐತೆ ಸರ್, ಅವರೆಲ್ಲ ಹೋದ್ರೆ ಹೋಗ್ತಾರೆ. ಸರಿ ಅಮ್ಮ, ಆಯಿತು. ಓಕೆ, ಒಳ್ಳೇದಾಗಲಿ. ಸೊ ಇವರ ಒಂದು ನಂಬರ್ ಬಂದ್ಬಿಟ್ಟು 9741320748. ಸೊ ಸದ್ಯಕ್ಕೆ ಅವ್ರ ಮನೆಯವರು ಹೊರಗಡೆ ಹೋಗಿದ್ದಾರಂತೆ. ಸೊ ಅವರ ಒಂದು ನಂಬರ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ರಾಸುಗಳು ಏನು ಮಾಡಲ್ಲ, ತುಂಬ ಸಾಧು, ಸ್ವಲ್ಪ ಬೆಚ್ತಾ ಇದೆ ಅಷ್ಟೇ. ನೋಡ್ತಾ ಇರ್ಬೋದು ನೋಡಿ ಸರ್, ಎಲ್ಲ 2 ಮತ್ತು 4 ಸದ್ಯಕ್ಕೆ ಇವರ ಒಂದು 260 ಹೇಳ್ತಾ ಇದ್ದಾರೆ. 260 ಅಂತಂದರೆ ಒಂದು 2ವರೆಗೆ ಈ ಒಂದು ಇದನ್ನು ಬಿಟ್ಕೊಡ್ತಾರೆ. ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ರೈತರುಗಳು, ಸೊ ಈ ಒಂದು ಏನು ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೆಸಿರ್ತಕ್ಕಂಥದ್ದು ಜಾತ್ರೆ ಏನಿದೆ, ಸೊ ಈ ಒಂದು ಜಾತ್ರೆಯಲ್ಲಿ ಸೊ ಈ ಒಂದು ರಾಸುಗಳನ್ನ ನೀವು ಬಂದು ಕೊಂಡ್ಕೊಳ್ಬೋದು. ಸೊ ರೇಟ್ ಬಂದ್ಬಿಟ್ಟು 260 ಹೇಳ್ತಾ ಇದ್ದಾರೆ. ಫೈನಲ್ ಅಂದರೆ 250ಕ್ಕೆ ಬಿಡ್ತಾರೆ. ಏನು ಸಿದ್ಧಗಂಗಾ ಮಠದ ಆವರಣದಲ್ಲಿ ಜಾತ್ರೆ ನಡೀತದೆ. ಈ ಒಂದು ದನಗಳ ಜಾತ್ರೆಗೆ ಸುಮಾರು ಕರುಗಳು ಬಂದಿದೆ. ಕರುಗಳ ಜೊತೆಗೆ ದೊಡ್ಡ ದೊಡ್ಡ ಎತ್ತುಗಳು ಸಹ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿದೆ. ಸೊ ಸುಂದರವಾಗಿರ್ತಕ್ಕಂಥ ಎಲ್ಲ ಎತ್ತುಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ದೂರದಿಂದ ರೈತರು ಕೂಡ ಬಂದಿದ್ದಾರೆ ಅವರ ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ. ಖುಷಿಯಾಗುತ್ತೆ ಅಲ್ವಾ? ಸೊ ಈ ಒಂದು ಜಾತ್ರೆಯ ಮತ್ತಷ್ಟು ಮಾಹಿತಿಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ.